Dear friends, today we are going to meditate from Isaiah 44:3. ಪ್ರಿಯ ಸ್ನೇಹಿತರೆ, ಈ ದಿನ ನಾವು ಏಷಾಯ 44:3 ವಚನವನ್ನು ಧ್ಯಾನಿಸಲಿದ್ದೇವೆ. Here God says, I will pour water on the thirsty land. ಇಲ್ಲಿ ದೇವರು ಹೀಗೆ ಹೇಳುವುದನ್ನು ನಾವು ನೋಡುತ್ತೇವೆ. ಬತ್ತಿದ ಭೂಮಿಯಲ್ಲಿ ನಾನು ಮಳೆಗರೆಯುವೆನು ಎಂದು. I will pour out my spirit on your offspring. ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು ಸುರಿಸುವೆನು. What a blessing it is to have God within us from generation after generation. ಒಂದು ಪೀಳಿಗೆಯ ನಂತರ ಮತ್ತೊಂದು ಪೀಳಿಗೆಗೆ ನಮ್ಮೊಳಗೆ ದೇವರು ಇರುವುದು ಎಂಥ ದೊಡ್ಡ ಆಶೀರ್ವಾದ. The Bible says, if you believe, you and your household will be saved. ಸತ್ಯವೇದ ಹೇಳುತ್ತದೆ, ನೀವು ನಂಬುವುದಾದರೆ ನೀವು ಮತ್ತು ನಿಮ್ಮ ಮನೆಯವರು ರಕ್ಷಣೆ ಹೊಂದುವಿರಿ ಎಂದು. The Lord is mindful of blessing the entire generation. ದೇವರು ಇಡೀ ಸಂತಾನವನ್ನೇ ಆಶೀರ್ವದಿಸಲು ಬಯಸುವಾತನು. The Lord puts the Holy Spirit upon us and blessing upon our generation. ದೇವರು ನಮ್ಮ ಮೇಲೆ ಪವಿತ್ರಾತ್ಮನನ್ನು ಒದಗಿಸುವಾತನು ಮಾತ್ರವಲ್ಲದೆ ನಮ್ಮ ಸಂತಾನದವರನ್ನು ಆಶೀರ್ವದಿಸುವನು. For that we have to long for God. ಇದಕ್ಕಾಗಿ ನಾವು ದೇವರಿಗಾಗಿ ಹಾತೊರೆಯಬೇಕು. That's how David longs for God. ದಾವೀದನು ಇದೇ ರೀತಿಯಲ್ಲಿ ದೇವರಿಗಾಗಿ ಹಾತೊರೆಯುತ್ತಿದ್ದನು. As in Psalm 42:1. ಕೀರ್ತನೆಗಳು 42:1 ವಚನದಲ್ಲಿ ಬರೆದಂತೆ, As the deer pants for streams of water, so my soul pants for you, O my God. ಇಲ್ಲಿ ಕೀರ್ತನೆಗಾರನು ಹೀಗೆ ಹೇಳುವುದನ್ನು ನೋಡುತ್ತೇವೆ. ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. Likewise, we have to seek God, saying, Lord, I need you, Lord. ಜಿಂಕೆಯು ನೀರಿಗಾಗಿ ಹೇಗೋ ಹಾಗೆಯೇ ನಾವು ಕೂಡ ದೇವರಿಗಾಗಿ ಹಾತೊರೆಯುತ್ತಾ ಆತನನ್ನೇ ಬಯಸಬೇಕು. We have to thirst for God. ಇದೇ ರೀತಿ ನಾವು ದೇವರಿಗಾಗಿ ಬಾಯಾರಬೇಕು. That's what we see in the Bible. Blessed are those who hunger and thirst for righteousness, for they will be filled. ಇದನ್ನೇ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು ಎಂದು. As in John 4:14. ಯೋಹಾನ 4:14 ಬರೆದಂತೆ, Jesus says, whoever drinks the water I give them will never thirst. ಯೇಸು ಸ್ವಾಮಿಯು ಹೇಳಿದಂತೆ, ನಾನು ಕೊಡುವ ನೀರನ್ನು ಕುಡಿದವರಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. The Lord is mindful of giving us abundance. ದೇವರು ನಮಗೆ ಹೇರಳವಾಗಿ ಕೊಡಲು ಇಚ್ಛಿಸುವ ದೇವರಾಗಿದ್ದಾನೆ. When God blessed Abraham, the Lord said to him, I will make you into a great nation. ದೇವರು ಅಬ್ರಹಾಮನನ್ನು ಆಶೀರ್ವದಿಸುವಾಗ ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುವೆನು ಅಂದನು. I will make your name great and you will be a blessing. ನಿನ್ನ ಹೆಸರು ಪ್ರಸಿದ್ಧಿಯಾಗುವಂತೆ ಮಾಡುವೆನು ಮತ್ತು ನೀವು ಇತರರಿಗೆ ಆಶೀರ್ವಾದವಾಗುವಿರಿ. For us to be a blessing, the Lord wants us to be filled with the Holy Spirit. ನಾವು ಇತರರಿಗೆ ಆಶೀರ್ವಾದವಾಗುವುದಕ್ಕಾಗಿ ನಾವು ಪವಿತ್ರಾತ್ಮನಿಂದ ತುಂಬಲ್ಪಡಬೇಕಾಗಿದೆ. That's why he says, I will pour out my spirit upon all flesh. ಅದಕ್ಕಾಗಿಯೇ ದೇವರು ಹೇಳುತ್ತಾನೆ, ನಿಮ್ಮಲ್ಲಿ ಪ್ರತಿಯೊಬ್ಬರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಎಂದು. I'll not only pour out my spirit upon you, but upon your sons and daughters. ನಿಮ್ಮ ಮೇಲೆ ಪವಿತ್ರಾತ್ಮನನ್ನು ಸುರಿಸುವುದು ಮಾತ್ರವಲ್ಲದೆ ನಿಮ್ಮ ಗಂಡು ಮಕ್ಕಳ ಮತ್ತು ಹೆಣ್ಣು ಮಕ್ಕಳ ಮೇಲೂ ಆತ್ಮವನ್ನು ಸುರಿಸುವೆನು. Your servants, both men and women. ನಿಮ್ಮ ಗಂಡಾಳು ಹೆಣ್ಣಾಳುಗಳ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. The streams of water flows upon our generation. ನಮ್ಮ ಸಂತಾನದವರ ಮೇಲೆ ನೀರಿನ ಹೊಳೆಗಳು ಹರಿಯುವವು. Not a trickle, but life-giving streams. ಕೇವಲ ಜಿನುಗುವ ನೀರಲ್ಲ, ಹರಿಯುವ ಹೊಳೆಯ ನೀರು. It keeps on flowing. ಅದು ಹರಿಯುತ್ತಾ ಇರುತ್ತದೆ. And the Lord makes us as a well-watered garden. ಮತ್ತು ನಮ್ಮನ್ನು ಉತ್ತಮವಾಗಿ ನೀರು ಹಾಯಿಸಿರುವ ತೋಟವನ್ನಾಗಿ ಮಾಡುವನು. First, the Lord filled my husband's parents. ಮೊದಲು ದೇವರು ನನ್ನ ಗಂಡನ ಹೆತ್ತವರನ್ನು ಆತ್ಮದಿಂದ ತುಂಬಿಸಿದನು. Then my husband received the Holy Spirit. ನಂತರ ನನ್ನ ಗಂಡ ಪವಿತ್ರಾತ್ಮನನ್ನು ಪಡೆದರು. Then looking at them, I asked for the Holy Spirit with so much of longing in my heart.
ಅವರನ್ನು ನೋಡಿ ಹಂಬಲಿಸುತ್ತಾ ನಾನು ಕೂಡ ದೇವರಲ್ಲಿ ಪವಿತ್ರಾತ್ಮನಿಗಾಗಿ ಹಾತೊರೆಯಲು ಪ್ರಾರಂಭಿಸಿದೆ. To the answer for my prayer, the Lord filled me also with the Holy Spirit. ನನ್ನ ಪ್ರಾರ್ಥನೆಗೆ ಉತ್ತರವಾಗಿ ದೇವರು ನನ್ನನ್ನು ಪವಿತ್ರಾತ್ಮನಿಂದ ತುಂಬಿಸಿದನು. Then after me, our children Sam and Sharon and Sweetie, they also cried out for God's blessing. ನನ್ನ ನಂತರ ನನ್ನ ಮಕ್ಕಳಾದ ಸ್ಯಾಮ್, ಶ್ಯಾರನ್ ಮತ್ತು ಸ್ವೀಟಿ ಇವರೂ ಕೂಡ ಪವಿತ್ರಾತ್ಮನಿಗಾಗಿ ಹಾತೊರೆಯುತ್ತಾ ದೇವರಲ್ಲಿ ಮೊರೆಯಿಟ್ಟರು. Today they are a blessing. ಇಂದು ಅವರೂ ಕೂಡ ಇತರರಿಗೆ ಆಶೀರ್ವಾದವಾಗಿದ್ದಾರೆ. And it continues. ಮತ್ತು ಇದು ಮುಂದುವರಿಯುತ್ತಾ ಹೋಗಲಿದೆ. The Lord blessed our 3 little grandchildren also. ದೇವರು ನಮ್ಮ 3 ಮೊಮ್ಮಕ್ಕಳನ್ನು ಕೂಡ ಆಶೀರ್ವದಿಸಿದ್ದಾನೆ. I could see more grace upon them today. ಈ ದಿನಗಳಲ್ಲಿ ನಾನು ಅವರ ಮೇಲೆ ಹೆಚ್ಚಿನ ದೇವರ ಕೃಪೆಯನ್ನು ನೋಡುತ್ತಿದ್ದೇನೆ. Including us, the Lord blesses our children and our children's children. ನಮ್ಮ ಮೂಲಕ ದೇವರು ನಮ್ಮ ಮಕ್ಕಳನ್ನು ಮಕ್ಕಳ ಮಕ್ಕಳನ್ನು ಕೂಡ ಆಶೀರ್ವದಿಸುವನು. And we become a blessing to others. ಹೀಗೆ ನಾವು ಇತರರಿಗೆ ಆಶೀರ್ವಾದವಾಗುತ್ತೇವೆ. When Sweetie used to tell stories in the television, ಸ್ವೀಟಿ ದೂರದರ್ಶನದ ಮೂಲಕ ಕಥೆಗಳನ್ನು ಹೇಳುತ್ತಿರುವ ಸಮಯದಲ್ಲಿ one old lady said like this, ಒಬ್ಬ ವಯಸ್ಸಾದ ಹೆಂಗಸು ಹೀಗೆ ಹೇಳಿದರು, just the appearance of the little daughter brings me so much joy, she said. ಆ ಸಣ್ಣ ಮಗುವನ್ನು ನಾನು ನೋಡುವಾಗಲೇ ಹೆಚ್ಚು ಆನಂದವನ್ನು ಪಡೆಯುತ್ತೇನೆ ಎಂದು ಹೇಳುತ್ತಿದ್ದರು. That much blessing our children have. ಅಷ್ಟು ಆಶೀರ್ವಾದ ನಮ್ಮ ಮಕ್ಕಳಲ್ಲಿ ಇದೆ. Yes, the Lord will pour water on the thirsty land. ಹೌದು, ನಮ್ಮ ದೇವರು ಒಣನೆಲದ ಮೇಲೆ ನೀರನ್ನು ಸುರಿಸುವ ದೇವರಾಗಿದ್ದಾರೆ. And He pours out His Spirit on our offspring. ನಮ್ಮ ಸಂತಾನದವರ ಮೇಲೆ ತನ್ನ ಆತ್ಮವನ್ನು ಸುರಿಸುವನು. And His blessings on our descendants. ನಮ್ಮ ಜನಾಂಗದವರ ಮೇಲೆ ಆಶೀರ್ವಾದವನ್ನು ಸುರಿಸುವನು. Today, let the grace come upon your offspring and your descendants too. ನಿಮ್ಮ ವಂಶಸ್ಥರ ಮೇಲೆ, ಸಂತಾನದವರ ಮೇಲೆ ಕೃಪೆಯು ಇಳಿದು ಬರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. Loving Heavenly Father, ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯೇ, Lord, exactly according to your word, ನಿನ್ನ ಮಾತಿನಲ್ಲಿ ಬರೆದಿರುವಂತೆ as your children are longing for you, ನಿನ್ನ ಮಕ್ಕಳು ನಿನಗಾಗಿ ಹಾತೊರೆಯುತ್ತಿರುವಾಗ let streams of water run over them, Lord. ಹರಿಯುವ ನೀರಿನ ಹೊಳೆಯು ಅವರ ಮೇಲೆ ಹರಿಯಲಿ ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇನೆ. Let their cups run over. ಅವರ ಪಾತ್ರೆಯು ತುಂಬಿ ಹೊರಸೂಸಲಿ. Let it run over their offspring. ಅವರ ಸಂತಾನದವರ ಮೇಲೆ ಆ ನೀರು ಉಕ್ಕಿ ಹರಿಯಲಿ. Let it run over their descendants. ಅವರ ವಂಶಸ್ಥರ ಮೇಲೆ ಇದು ಉಕ್ಕಿ ಹರಿಯಲಿ. Generation after generation, let your blessings pass on. ಒಂದು ಪೀಳಿಗೆಯ ನಂತರ ಮತ್ತೊಂದು ಪೀಳಿಗೆಗೆ ಆಶೀರ್ವಾದವು ಹರಿಯಲಿ. I declare this blessing upon your children, Lord. ಈ ಆಶೀರ್ವಾದವನ್ನು ನಿನ್ನ ಮಕ್ಕಳ ಮೇಲೆ ಘೋಷಿಸುತ್ತೇನೆ ದೇವರೇ. Let the Abrahamic blessing come upon your people, Lord. ಅಬ್ರಹಾಮನಿಗೆ ನೀನು ಮಾಡಿದ ಆಶೀರ್ವಾದವು ನಿನ್ನ ಮಕ್ಕಳ ಮೇಲೆ ಬರಲಿ. Let them abound with blessings. ಅವರು ಹೇರಳವಾಗಿ ಆಶೀರ್ವದಿಸಲ್ಪಡಲಿ. Nothing should be lacking in their lives, Lord. ಅವರ ಜೀವಿತದಲ್ಲಿ ಯಾವುದೂ ಕಡಿಮೆಯಾಗದಿರಲಿ. This is the blessing of God who looks unto you, Lord. ನಿನ್ನ ಕಡೆಗೆ ದೃಷ್ಟಿಸುವವರಿಗಾಗಿ ಇರುವ ಆಶೀರ್ವಾದವು ಇದೇ ಆಗಿದೆ. The Bible says the righteous abounds with blessings. ನೀತಿವಂತನು ಹೇರಳವಾಗಿ ಆಶೀರ್ವದಿಸಲ್ಪಡುವನು ಎಂದು ಸತ್ಯವೇದ ಹೇಳುತ್ತದೆ. Let it be so in their lives too, O God. ಇವರ ಜೀವಿತದಲ್ಲಿ ಕೂಡ ಅದು ನಡೆಯಲಿ ದೇವರೇ. No sorrow should be added to it, Lord. ಯಾವುದೇ ವ್ಯಸನವು ಅದಕ್ಕೆ ಸೇರಿಕೊಳ್ಳದಿರಲಿ. Today let the blessings come upon your children as a dew from heaven, O God. ಪರಲೋಕದಿಂದ ಬೀಳುವ ಇಬ್ಬನಿಯೋ ಎಂಬಂತೆ ಅವರ ಮೇಲೆ ಆಶೀರ್ವಾದವು ಸುರಿಯಲ್ಪಡಲಿ. Thank you, Lord. ಸ್ತೋತ್ರ ದೇವರೇ. Let them be drenched with your blessing. ನಿನ್ನ ಆಶೀರ್ವಾದದಿಂದ ಅವರು ತೊಯ್ದು ಹೋಗಲಿ. Let your blessings cancel their curses, O God. ನೀನು ಕೊಡುವ ಆಶೀರ್ವಾದದಿಂದ ಅವರ ಶಾಪವೆಲ್ಲವೂ ನೀಗಲಿ. Let all their sorrows be turned into a blessing. ಅವರೆಲ್ಲ ದುಃಖವು ಹೋಗಿ ಆಶೀರ್ವಾದವಾಗಲಿ. Let the people who came against them be ashamed.
ಅವರ ವಿರುದ್ಧವಾಗಿ ಬಂದವರು ನಾಚಿಕೆ ಪಡಲಿ. Let such blessings come upon them, Lord. ಅಂತ ಆಶೀರ್ವಾದವು ಅವರ ಮೇಲೆ ಇಳಿಯಲಿ. Thank you for loving your people and blessing them. ನಿನ್ನ ಜನರನ್ನು ಪ್ರೀತಿಸುವುದಕ್ಕಾಗಿ ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. Come on, thank and praise God. ಬನ್ನಿ ದೇವರಿಗೆ ಸ್ತೋತ್ರ ಮಾಡುವ. The Lord is filling you with His blessings. ದೇವರು ತನ್ನ ಆಶೀರ್ವಾದದಿಂದ ನಿಮ್ಮನ್ನು ತುಂಬಿಸಲಿದ್ದಾನೆ. No more lacking in their lives. ಅವರ ಜೀವಿತದಲ್ಲಿ ಇನ್ಯಾವುದೇ ಕೊರತೆ ಇಲ್ಲ. No lack financially. ಆರ್ಥಿಕ ಕೊರತೆಯೂ ಅವರಲ್ಲಿಲ್ಲ. Spiritually. ಆತ್ಮಿಕ ಕೊರತೆಯೂ ಅವರಲ್ಲಿಲ್ಲ. Thank you, Lord, for blessing them, Lord. ನಿನ್ನ ಮಕ್ಕಳನ್ನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. Lord, let them prosper more than before. ಹಿಂದೆ ಆಶೀರ್ವದಿಸಲ್ಪಟ್ಟದಕ್ಕಿಂತ ಹೆಚ್ಚಾಗಿ ಅವರು ಆಶೀರ್ವದಿಸಲ್ಪಡಲಿ. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್. God bless you, friends. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ. Subscribe to this channel, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, like this video and share this video with everybody. ಈ ವಿಡಿಯೋ ಲೈಕ್ ಮಾಡಿರಿ ಮತ್ತು ಇದನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿರಿ. Nikhil Clement and Manaswi Bandekar, happy 3rd wedding anniversary. Congratulations. ನಿಖಿಲ್ ಕ್ಲೆಮೆಂಟ್ ಮತ್ತು ಮನಸ್ವಿ ಬಂಡೇಕರ್, ನಿಮಗೆ 3ನೆಯ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ನಿಮಗೆ ಶುಭ ಹಾರೈಸುತ್ತೇವೆ. God bless you richly according to Isaiah 41:10. I am with you. Do not be dismayed. I am your God. I will strengthen you and help you. ಮತ್ತು ಯೆಶಾಯ 41:10 ಪ್ರಕಾರ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ನಾನೇ ನಿನ್ನೊಂದಿಗಿದ್ದೇನೆ, ಭಯಪಡಬೇಡ, ನಿನ್ನನ್ನು ಬಲಪಡಿಸುತ್ತೇನೆ ಮತ್ತು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಕರ್ತನು ಆಶೀರ್ವಾದ ಮಾಡುತ್ತಾನೆ. Father, heal the womb complications of Manaswi. Heal, Master, heal. Let her be well. And let the baby be developed very well. The bones develop very well for the baby. Lord, improve the blood circulation and the safe confinement on time, at the right time, in Jesus' name. ತಂದೆಯೇ, ಮನಸ್ವಿ ಅವರಿಗೆ ಗರ್ಭದಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ತೆಗೆದುಹಾಕಿ ಕರ್ತನೆ ಅವರಿಗೆ ಗುಣಪಡಿಸು ಮತ್ತು ಸ್ವಸ್ಥಪಡಿಸು. ಮಗುವಿನ ಎಲುಬಿನ ಬೆಳವಣಿಗೆ ಕರ್ತನೆ ಸಹಜವಾಗಿ ನಡೆಯಲ್ಪಡಲಿ ಮತ್ತು ಎಲ್ಲ ತೊಂದರೆಗಳನ್ನು ತೆಗೆದುಹಾಕಿ ಸರಿಯಾದ ರಕ್ತ ಸಂಚಾರವಾಗಿ ಸುರಕ್ಷಿತವಾದಂಥ ಹೆರಿಗೆ ನಿನ್ನ ಮಗಳಿಗೆ ಯೇಸುವಿನ ನಾಮದಲ್ಲಿ ಉಂಟಾಗಲಿ. Nikhil, have good health and spiritual grace and divine protection. Prosper everything. No evil should touch them. I sprinkle the blood of Jesus upon them. ನಿಖಿಲ್ ಅವರಿಗೆ ಒಳ್ಳೆಯ ಆರೋಗ್ಯ, ದೈವಿಕ ಕೃಪೆ ಮತ್ತು ದೈವಿಕ ಸುರಕ್ಷತೆ ಉಂಟಾಗಲಿ ಮತ್ತು ನಿನ್ನ ಸಮೃದ್ಧಿ ಉಂಟಾಗಲಿ. ಯಾವ ಕೆಟ್ಟತನ ಅವರನ್ನು ಮುಟ್ಟಬಾರದು ಮತ್ತು ನಿನ್ನ ರಕ್ತ ಅವರ ಮೇಲೆ ಎರಚುತ್ತೇವೆ. Amen. God bless you. Now, my friends, we have the Dynamic Kids Camp coming up this May. ಪ್ರಿಯ ಸ್ನೇಹಿತರೆ, ಮೇ ತಿಂಗಳಲ್ಲಿ ಕ್ರಿಯಾತ್ಮಕ ಮಕ್ಕಳ ಶಿಬಿರವು ಪ್ರಾರಂಭವಾಗಲಿದೆ. We are going to serve thousands of children in all the prayer towers of Jesus Calls. ಯೇಸು ಕರಿತಾನೆ ಪ್ರಾರ್ಥನಾ ಗೋಪುರದಲ್ಲಿ ಸಾವಿರಾರು ಮಕ್ಕಳ ಸೇವೆ ನಡೆಯಲಿದೆ. From 6 to 12 years. 6ರಿಂದ 12 ವರ್ಷದ ಮಕ್ಕಳಿಗೆ 6 days camp. 6 ದಿನಗಳ ಶಿಬಿರ. And the title of this year's program is Signet Ring. ಮತ್ತು ಈ ವರ್ಷದ ಮಕ್ಕಳ ಕಾರ್ಯಕ್ರಮದ ಶೀರ್ಷಿಕೆಯು ಸಿಗ್ನೆಟ್ರಿ ಎಂಬುದಾಗಿದೆ. There'll be music, ಸಂಗೀತ ನುಡಿಸಲಾಗುವುದು, singing, ಹಾಡುಗಳು, dancing, ಕುಣಿಯಲಾಗುವುದು, mime, ಅಣಕು ನಾಟಕ, crafts, ಕರಕೌಶಲ್ಯ, painting, ಚಿತ್ರಕಲೆ, games, ಆಟಗಳು, for them to learn the word of God ಈ ಮೂಲಕ ದೇವರ ವಾಕ್ಯವನ್ನು ಅವರು ಕಲಿಯಲಿದ್ದಾರೆ. and give their lives to God's mission. ದೇವರ ಉದ್ದೇಶಕ್ಕಾಗಿ ತಮ್ಮ ಜೀವಿತವನ್ನು ಒಪ್ಪಿಸಲಿದ್ದಾರೆ. So partner with this Dynamic Kids Camp ministry. ಕ್ರಿಯಾತ್ಮಕ ಮಕ್ಕಳ ಶಿಬಿರದಲ್ಲಿ ನೀವು ಪಾಲ್ಗಾರರಾಗಬೇಕಾದರೆ, Pray for it. ಪ್ರಾರ್ಥಿಸಲು ಬಯಸುವುದಾದರೆ, Secondly, send your children. ಎರಡನೇದಾಗಿ ನಿಮ್ಮ ಮಕ್ಕಳನ್ನು ಕಳಿಸಲು ಬಯಸುವುದಾದರೆ, And thirdly, give your support to make this happen because we are going to offer it free. ಮೂರನೇದಾಗಿ ಈ ಶಿಬಿರವನ್ನು ನಾವು ಉಚಿತವಾಗಿ ಮಾಡುವುದರಿಂದ ನೀವು ಬೆಂಬಲಿಸಲು ಬಯಸುವುದಾದರೆ, And fourthly, you can volunteer your time to come and teach or sing and lead the children. ನಾಲ್ಕನೇದಾಗಿ ನೀವು ಸ್ವಯಂ ಸೇವಕರಾಗಿ ಕೂಡ ಬೋಧಿಸಲು
ಹಾಡಲು ಮತ್ತು ಮಕ್ಕಳನ್ನು ನಡೆಸಲು ಕೂಡ ಬರಬಹುದು. Here's more information. ಇಲ್ಲಿದೆ ನಿಮಗೆ ಬೇಕಾಗಿರುವಂತ ಹೆಚ್ಚಿನ ಮಾಹಿತಿಗಳು. ನಿಮ್ಮ ಉದಾರ ಬೆಂಬಲವು ಅಸಂಖ್ಯಾತ ಜನರಿಗೆ ದೇವರ ಅದ್ಭುತ ಶಕ್ತಿಯನ್ನು ಅನುಭವಿಸಲು ಸಹಾಯ ಮಾಡುತ್ತದೆ. ದೇವರು ನೇಮಿಸಿರುವ ಈ ಕಾರ್ಯಾಚರಣೆಗೆ ಹೇಗೆ ದೇಣಿಗೆ ನೀಡಬೇಕೆಂಬ ವಿವರಗಳನ್ನು www.jesuscalls.org ಎಂಬ ವೆಬ್ಸೈಟ್ನಲ್ಲಿ ಅಥವಾ QR ಕೋಡ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕ ಕಾಣಬಹುದು. ಪ್ರಾರ್ಥನೆ, ಸೇವೆ ಮತ್ತು ಬೆಂಬಲದಲ್ಲಿ ನಮ್ಮೊಂದಿಗೆ ಸೇರಿ. ನೀವು ಸ್ವಯಂ ಸೇವಕರಾಗಲು ಬಯಸಿದರೆ ದಯವಿಟ್ಟು volunteer@jesuscalls.org ಅನ್ನು ಸಂಪರ್ಕಿಸಿ. ಕರ್ತನ ಮನೆಯನ್ನು ಕಟ್ಟಿರಿ, ಕರ್ತನು ನಿಮ್ಮ ಮನೆಯನ್ನು ಕಟ್ಟುವನು.